Hello everyone. Yes, again I'm welcoming you for Triple T Live Learn class. So in the previous classes we had studied about definition of project, project management, and we also studied about classification of project. At the same time we studied about what and all reasons to start up with the project. Okay, so now continuing with that, yes, we also studied about different management steps, 5 management steps. ಸೊ ಬಿಫೋರ್ ಇಫ್ ಯು ಹ್ಯಾವ್ ನಾಟ್ ವ್ಯೂ ದ ಬಿಫೋರ್ 2 ವಿಡಿಯೋಸ್, ಸೊ ನೀವು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು, ಈ ವಿಡಿಯೋನ ಲರ್ನ್ ಮಾಡೋಕ್ಕೂ ಮೊದಲು ಬಿಫೋರ್ 2 ವಿಡಿಯೋಸ್ನ ವ್ಯೂ ಮಾಡಿ, ಲರ್ನ್ ಮಾಡಿ, ದೆನ್ ಯು ಕಮ್ ಟು ದ ಥರ್ಡ್ ವಿಡಿಯೋ. ಓಕೆ, ಫೈನ್, ವಿಲ್ ಕಂಟಿನ್ಯೂ. ಎಸ್, ಸೊ you also must be knowing some difference between this project and the operation. ಸೊ ನೀವು ಇಲ್ಲಿ ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಕಲ್ತಿದ್ವಿ. ಪ್ರಾಜೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಏನೇನೋ, ಎಸ್, ಪ್ರಾಜೆಕ್ಟ್ ಈಸ್ ಅ ಟೆಂಪರವರಿ, ಇಟ್ ಈಸ್ ಆಫ್ ಯುನೀಕ್ ನೇಚರ್ ಆ್ಯಂಡ್ ಇಟ್ ಈಸ್ ಆಫ್ ಇನೋವೇಟಿವ್, ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಈಸ್ ಗೋಲ್ ಓರಿಯೆಂಟೆಡ್. ಅದೇ ಥರ ಆಪರೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ. ಸೊ ಇದ್ರ ಮೇಲೂ ಕೂಡ ನಿಮಗೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ಕೇಳ್ಬೋದು. ಸೊ ಆಪರೇಷನ್ ಅಂತ ಬಂದಾಗ, ಎಸ್, ಆಪರೇಷನ್ ಈಸ್ ಆಲ್ವೇಸ್ ಅ ಪರ್ಮನೆಂಟ್ ಪ್ರೋಸೆಸ್. ಓಕೆ, operation is always of permanent process. It is always having a similar process into that, and it is also a repetitive. ನೀವೀಗ ನೋಡಿ, ಪ್ರಾಜೆಕ್ಟ್ ಅಂತ ಬಂದಾಗ we are saying about non repetitive, but when you come for the operation, yes, it is a repetitive. ಸೊ ಒಂದು ಪ್ರಾಜೆಕ್ಟನ್ನ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂದಾಗ, ಪ್ರಾಜೆಕ್ಟಲ್ಲಿ ಕೆಲವೊಂದು ವರ್ಕನ್ನು ನಾವು ಮಾಡ್ತಾ ಇದ್ದೀವಿ, ಟಾಸ್ಕನ್ನು ಮಾಡ್ತಾ ಇದ್ದೀವಿ, ದಟ್ ಈಸ್ ಆಲ್ ವಾಟ್ ವಿ ಕಾಲ್ ಇಟ್ ಆಸ್ ಆಪರೇಷನ್. ಸೊ ದೇ ವಿಲ್ ಬಿ ಆಲ್ವೇಸ್ ಪರ್ಮನೆಂಟ್, they will be always a similar process, and they are also a repetitive process. Okay, so ಇದ್ರ ಮೇಲೂ ಕೂಡ ನಿಮಗೆ ಕೆಲವೊಂದು ಕ್ವಶನ್ಸ್ ಬರ್ಬೋದು. ಸೊ ಕ್ವಶನ್ಸ್ ಬಂದಾಗ ಯಾವುದೊಂದು ಕ್ಯಾರೆಕ್ಟರಿಸ್ಟಿಕ್ ಹೇಳಿದ್ದಾರೆ, ವೆದರ್ ಇಟ್ ಇಸ್ ಪ್ರಾಜೆಕ್ಟ್ ಆರ್ ಆಪರೇಷನ್ ಅಂತ ನೋಡಿ ಯೋಚನೆ ಮಾಡಿ ಆನ್ಸರ್ ಮಾಡಿ. ದೆನ್ ಎಸ್, another one concept where you should be knowing what is scope and what is project scope. Already I have told you what is scope and all, limitations ಅಥವಾ ಬೌಂಡ್ರೀಸ್, ನಾವೇನು ವರ್ಕ್ ಮಾಡಬೇಕಾಗುತ್ತೆ ಪ್ರಾಜೆಕ್ಟ್ ಬಗ್ಗೆ ಅದನ್ನು ಹೇಳುತ್ತೆ. ಬಟ್ ಇಲ್ಲಿ, ಎಸ್, ದೆರ್ ಈಸ್ ಅ ಸಿಂಪಲ್ ಡೆಫಿನೇಷನ್ ಫಾರ್ ದ ಸ್ಕೋಪ್ ವೇರ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಅ detailed structure, or when we are going to structure a complete details of the project. Okay, so detailed description of the project, we call it as scope. ಓಕೆ, ಸೊ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಸ್ಕೋಪ್ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಗೋಲ್ ಇರ್ಬೋದು, ಆ ಗೋಲ್ನ ಹೇಗೆಲ್ಲ ರೀಚ್ ಮಾಡ್ಬೋದು, ಏನೆಲ್ಲ ಟೈಮ್ ಲಿಮಿಟೇಷನ್ಸ್ ಇದೆ, ರಿಸೋರ್ಸ್ ಲಿಮಿಟೇಷನ್ ಇದೆ, ಆ್ಯಂಡ್ ವಾಟ್ ಆರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್, ದೀಸ್ ಆರ್ ಆಲ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಕೋಪ್. ಸೊ ಕಂಪ್ಲೀಟ್ ಒಂದು ಪ್ರಾಜೆಕ್ಟನ್ನು ಡಿಸ್ಕ್ರೈಬ್ ಮಾಡುತ್ತಲ್ಲ, ಅದನ್ನು ನಾವು ಸ್ಕೋಪ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ವಾಟ್ ಈಸ್ ದಿಸ್ ಪ್ರಾಜೆಕ್ಟ್ ಸ್ಕೋಪ್ ದೆನ್? ಸೊ whatever the project we have set, whatever the project we have planned, how much of amount of effort we are going to apply, effort we apply to reach our goal, to reach our goal, we call it as project scope. Okay, so now understand the difference between scope. Scope andre it is going to give a complete description of the project, and project scope annadu what are the amount of efforts we have been applying, or how much of amount of effort we are going to use or we are going to perform to reach our goal, adana project scope anta ಹೇಳ್ತೀವಿ. Okay na? Fine. Now these are the concept what we are there studied in the introduction to project. ಇದ್ರ ಜೊತೆಗೆ ಕಾನ್ಸೆಪ್ಟ್ ಜೊತೆಗೆ ನಾವು ವಿ ವಿಲ್ ಡಿಸ್ಕಸ್ ದ MCQs, ಸೊ ದಟ್ ನಾವೇನು ಫಸ್ಟ್ ಕ್ಲಾಸ್ 1 ವಿಡಿಯೋ, ಕ್ಲಾಸ್ 2 ವಿಡಿಯೋ ಆ್ಯಂಡ್ ಕ್ಲಾಸ್ 3 ವಿಡಿಯೋದಲ್ಲಿ ನೀವು ಕಲಿತಿದ್ದೀರಾ. ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದ MCQs ವಿತ್ ದಿಸ್ ವಿಡಿಯೋ ಇಟ್ ಸೆಲ್ಫ್. ಪ್ಲೀಸ್, ಐ ಆಮ್ ಗೋಯಿಂಗ್ ಟು ಲೈಕ್ ಟು ಟೆಲ್ ಯು ಒನ್ ಥಿಂಗ್. ನಾವೇನು ಕಾನ್ಸೆಪ್ಟ್ ಓದಿದ್ದೀವಿ PMS ಅಲ್ಲಿ, ನಾವು MCQs ಡಿಸ್ಕಸ್ ಮಾಡುವಾಗಲೂ ಕೂಡ ಕೆಲವೊಂದು ಕಾನ್ಸೆಪ್ಟನ್ನು ಕಲಿತೀವಿ. ಓಕೆನಾ? ಸೊ ನಾನು ಕೆಲವೊಂದು ಕಾನ್ಸೆಪ್ಟನ್ನು, ನ್ಯೂ ಕಾನ್ಸೆಪ್ಟ್ ಇರ್ಬೋದು, ವೇರ್ ಯು ಡಿಂಟ್ ಸ್ಟಡಿ ಇನ್ ದ description of these chapters, you are going to study little bit more about in the MCQs also. So MCQs are so much important. Please concentrate there. Now the first question, event management is the application of, yes, you know, it is where we are going to perform some, even event management will be coming under normal project. So yes, the answer is
project management. B is the correct answer. Okay, then developing a technology is an example of. Developing a technology in the sense we are performing some task there to bring some output, to get some product out, right? So it is a example of project then. Okay, so B is the correct option. Then a project is anything which is, ಇಲ್ಲಿ ನೋಡಿ ಪ್ರಾಜೆಕ್ಟ್ ಅನ್ನೋದು ಏನು, ಇಟ್ ಈಸ್ ವಾಟ್ ಇಸ್ ಇಟ್ ಈಸ್ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ನೋಡಿ, ನಾಟ್ ಇಂಪ್ಲಿಸಿಟಿ ಎಕ್ಸ್ಪ್ರೆಸ್ಡ್, ನಾಟ್ ಅ ಫಿಸಿಕಲ್ ಆಬ್ಜೆಕ್ಟಿವ್, ಇಂಪ್ಲಿಸಿಟಿ ಎಕ್ಸ್ಪ್ರೆಸ್, ಸೋಷಿಯಲ್ ಅಕ್ಸೆಪ್ಟಬಿಲಿಟಿ ಅಂತ ಇದೆ. ಮ್ಯಾಮ್ ಇನ್ ಲರ್ನಿಂಗ್ ಡ್ಯೂರಿಂಗ್ ದ ಥಿಯೋರಿ ಪಾರ್ಟ್ ವಿ ಡಿಂಟ್ ಲರ್ನ್ ಅಬೌಟ್ ದೀಸ್ ವರ್ಡ್ಸ್ ಅಂತ ಅಂತೀರಾ. ಸೊ ಐ ಟೋಲ್ಡ್ ಯು ಡ್ಯೂರಿಂಗ್ MCQs ವಿ ಆರ್ ಆಲ್ಸೋ ಸ್ಟಡಿಂಗ್ ಸಮ್ ಕಾನ್ಸೆಪ್ಟ್ಸ್ ಹಿಯರ್. ಸೊ ಫಸ್ಟ್ ಈ ಆಪ್ಷನ್ಸ್ ಯಾವುದು ಕರೆಕ್ಟ್ ಅಂತ ಹೇಳೋಕ್ಕೂ ಮುಂಚೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅ ವರ್ಡ್ ಕಾಲ್ಡ್ ಆಸ್ ಇಂಪ್ಲಿಸಿಟಿ ಆ್ಯಂಡ್ ಎಕ್ಸ್ಪ್ಲಿಸಿಟಿ. ಓಕೆ, ಸೊ ಇಂಪ್ಲಿಸಿಟಿ ಮತ್ತು ಎಕ್ಸ್ಪ್ಲಿಸಿಟಿ ಅಂದರೆ ಏನು ಅಂತ. ಸೊ ಇಂಪ್ಲಿಸಿಟಿ ಅಂದರೆ ಒಂದು ಪ್ರಾಜೆಕ್ಟನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮದೇ ಆದ ಒಂದು ಗೋಲ್ ಅಂತ ಇರುತ್ತೆ, ಅದರದ್ದೇ ಆದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ. ಆ ಇನ್ವೆಸ್ಟ್ಮೆಂಟ್ಗೆ ನಾವೇನು ಮಾಡ್ತೀವಿ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ರಿಟರ್ನ್ಸ್, ರೈಟ್? ಸೊ ವಾಟ್ ಎವರ್ ದ ರಿಟರ್ನ್ಸ್ ವಿ ಆರ್ ಒಬ್ಟೈನಿಂಗ್ ಫಾರ್ ಅವರ್ ಇನ್ವೆಸ್ಟ್ಮೆಂಟ್ ವಿ ಕಾಲ್ ಇಟ್ ಆಸ್ ಇಂಪ್ಲಿಸಿಟಿ. ಓಕೆ, ದೆನ್ ಎಸ್ ಡ್ಯೂರಿಂಗ್ ದ ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದರಲ್ಲಿ ಕೆಲವೊಂದು ಇನ್ವೆಸ್ಟ್ಮೆಂಟಿಗೆ ನಾವು ರಿಟರ್ನ್ಸನ್ನು ತಗೊಳ್ಳೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾವು ಒಂದು ರೆಂಟ್ ಬಿಲ್ಡಿಂಗಲ್ಲಿ ಇರ್ತೀವಿ ಅಂದ್ಕೊಳ್ಳಿ. ಸೊ ವಿ ಆರ್ ಪೇಯಿಂಗ್ ಅ ರೆಂಟ್ ಫಾರ್ ದ್ಯಾಟ್, ವಿ ಆರ್ ಪೇಯಿಂಗ್ ಅ ಎಲೆಕ್ಟ್ರಿಸಿಟಿ ಬಿಲ್ ಫಾರ್ ದ್ಯಾಟ್. ಇದೆಲ್ಲ ಏನಾಗುತ್ತೆ ಅಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಎಕ್ಸ್ಪೆಂಡಿಚರ್ ವೇರ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಅ ರಿಟರ್ನ್ಸ್ ಫ್ರಮ್ ದೋಸ್ ಥಿಂಗ್ಸ್, ರೈಟ್? ಸೊ ಸಚ್ ಥಿಂಗ್ಸ್ ವಿ ಕಾಲ್ ಇಟ್ ಆಸ್ explicity. So whatever the expenditure we are doing where we cannot expect the returns, we call it as explicity. So these are the two difference between implicity and explicity. So here ನೀವು ಹೇಳ್ಬೋದು, then what is project, anything which is ಅಂತ ಅಂದಾಗ, yes, for project we are expecting some returns. No, it may be in terms of money, in terms of profit, in terms of some benefits or whatever the thing ವಿ ಆರ್. ಎಸ್ಪೆಷಲಿ ಇಲ್ಲಿ ನಾವು ಇನ್ ದ ಎಕನಾಮಿಕ್ ವೇನಲ್ಲೇ ಹೇಳೋವಂಥದ್ದು. ಹಾಗಾಗಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಮನಿ ರಿಟರ್ನ್ಸ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಮನಿ, ರೈಟ್? ಹಾಗಾಗಿ ಪ್ರಾಜೆಕ್ಟ್ ಈಸ್ ಇಂಪ್ಲಿಸಿಟಿ ಎಕ್ಸ್ಪ್ರೆಸ್ಡ್. ಸಿ, ನಾಟ್ ಇಂಪ್ಲಿಸಿಟಿ. ಸಿ, ಎವ್ರಿ ಪ್ರಾಜೆಕ್ಟ್ ವಿ ಕೆನಾಟ್ ಸೇ ಓನ್ಲಿ ಐ ಆಮ್ ಡೂಯಿಂಗ್ ಎಕ್ಸ್ಪೆಂಡಿಚರ್. ನೋ, ದೆನ್ ನಾಟ್ ಅ ಫಿಸಿಕಲ್ ಆಬ್ಜೆಕ್ಟಿವ್. See, not only not a physical objective, even some products will be a physical objective. So we cannot decide that. Social acceptability, every project cannot be accepted by the society, right? So agagi C is the correct answer. It is implicitly expressed. Fine. Next, which of these is not one of the constraints of a project? Tell me now, which of these is not one of the constraints of a project? So scope, resources, team, budget. See, constraints of the project andre namge yadella gotto? Yes, scope is a constraint, time is a constraint, and cost is a constraint, right? So illenagutte, scope, resources, team and budget. So scope will not be the answer. Scope is a constraint. They are saying idu non neataಗಿ ಓದಿ, not one of the constraint ಅಂತ ಹೇಳ್ತಾ ಇದ್ದಾರೆ. Then resources, they have not mentioned which type of resources, so we can take any of the resources. So you cannot say this answer. Or when we consider a constraint, yes, time is also one of the resource, cost is also one of the resource, right? So ಇಲ್ಲಿ budget, yes, budget is also the constraint. So ಇಲ್ಲಿ ನಾನು team ಅಂತ ಹೇಳ್ತೀನಿ. C, team is the answer. ಬಿಕಾಸ್ ಇಲ್ಲಿ ಟೀಮ್ ಅಥವಾ ಪೀಪಲ್ ಅಂತ ಕೊಟ್ಟರು ನೀವು ಹೇಳ್ಬೋದು. ಸೊ ಹ್ಯೂಮನ್ ರಿಸೋರ್ಸನ್ನು ನಾವು ನಾಟ್ ದ ಕನ್ಸ್ಟ್ರೈಂಟ್ ಆಫ್ ದ ಪ್ರಾಜೆಕ್ಟ್ ಅಂತ ಕೂಡ ಹೇಳ್ತೀವಿ. ಓಕೆನಾ? ಸೊ ಆನ್ಸರ್ ಈಸ್ ಟೀಮ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಬೌಟ್ ಅ ಪ್ರಾಜೆಕ್ಟ್? ಸೊ ಇಟ್ ಬ್ರಿಂಗ್ಸ್ ಚೇಂಜ್, ಇಟ್ ಹ್ಯಾಸ್ ರಿಸ್ಕ್, ದ ಔಟ್ಕಮ್ ಇಸ್ ಸರ್ಟನ್. ಕ್ವಶನ್ ಓದ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ದ ಪ್ರಾಜೆಕ್ಟ್? ಸೊ ಪ್ರಾಜೆಕ್ಟ್ ಅನ್ನೋದು ಚೇಂಜನ್ನು ಕೊಡುತ್ತೆ,
Every project is having its own risk or uncertainties, as that is one of the main characteristics of the project, you know that. See the third option, the outcome is certain anta heltare. So what do you mean by certain? It is saying some similar or same result we are going to get. Project is what we call it as a project as unique result. So same result anta ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಥರ್ಡ್ ಆಪ್ಷನ್ ಇಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅವ್ರು ಏನು ಹೇಳಿದ್ದಾರೆ, ವಿಚ್ ಆರ್ ಟ್ರೂ ಸ್ಟೇಟ್ಮೆಂಟ್ ಅಂತ. ಸೊ 1 and 2. ಸೊ ಸಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. 1 and 2 only. Okay. Then project performance consists of. ಸೊ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಏನೆಲ್ಲ ಕನ್ಸಿಸ್ಟ್ ಮಾಡುತ್ತೆ, ದ ಪ್ರೀವಿಯಸ್ ಕ್ವಶನ್ ಕನ್ಸ್ಟೆಂಟ್ ಓದಿದ್ವಲ್ಲ ಅದೇ ಇಲ್ಲೂ ಕೂಡ. ಸೊ ಸ್ಕೋಪ್ ಇರ್ಬೋದು, ಟೈಮ್ ಇರ್ಬೋದು, ಕಾಸ್ಟ್ ಇರ್ಬೋದು, ಆ್ಯಂಡ್ ಈವನ್ ಕ್ವಾಲಿಟಿ ಆಲ್ಸೋ ವಿ ಆರ್ ಗೋಯಿಂಗ್ ಟು ಮೆಷರ್. ಆಲ್ಸೋ ಕ್ವಾಲಿಟಿ ಟೆಲ್ಸ್ ಯು ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಜೆಕ್ಟ್. ಸೊ ಆಲ್ ಆಫ್ ದಿ ಎಬೋ. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ವಾಟ್ ಡಸ್ ಅ ಪ್ರಾಜೆಕ್ಟ್ ಪ್ರೈಮರ್ಲಿ ಏಮ್ ಟು ಅಚೀವ್? ಸೊ ಯಾವುದೋ ಒಂದು ಪ್ರಾಜೆಕ್ಟನ್ನ ಮೇನ್ ಅದ್ರದ್ದು ಪ್ರೈಮರಿ ಏಮ್ ಏನಾಗಿರುತ್ತೆ, ವಿ ಹ್ಯಾವ್ ಟು ರೀಚ್ ದ ಗೋಲ್, ರೈಟ್? ಸೊ ಒಂದು ಗೋಲ್ ಅಂತ ಅಂದರೆ ಎಸ್, ಇಟ್ ಈಸ್ ಹ್ಯಾವಿಂಗ್ ಒನ್ ಸ್ಪೆಸಿಫಿಕ್ ಸೆಟ್ ಆಫ್ ಗೋಲ್ಸ್. ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫೈನ್. ಹೂ ಕ್ರಿಯೇಟ್ಸ್ ದ ಪ್ರಾಜೆಕ್ಟ್ ಟೀಮ್? Obviously, project manager is the one who is going to build the team. So C is the correct option. Risk management is one of the most important jobs for her. So ಬರುವಂಥ ರಿಸ್ಕ್ನ ಹೇಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಮೇನ್ ಅಗೇನ್ ಇಟ್ ಈಸ್ ಅ ಜಾಬ್ ಆಫ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಓನ್ಲಿ. ಓಕೆ, ಡಿ ಆಪ್ಷನ್. Resources refer to. Resources, I told you there are totally ಮೇನ್ಲಿ ನಾವು ಮೆನ್ಷನ್ ಮಾಡೋದು 5M ರಿಸೋರ್ಸಸ್ ಅಂತ. ಸೊ ಎಮ್ ಅಂತ ಬಂದಾಗ ಒಂದು ಮೆನ್, ಮೆಷಿನ್, ಓಕೆ, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಮೆಷಿನ್ ಇರ್ಬೋದು, ಮೆಟೀರಿಯಲ್, ದೆನ್ ಮೆಥಡ್ ಆ್ಯಂಡ್ ಮನಿ. ಓಕೆ, ದೀಸ್ ಆರ್ ದ ಮೇನ್ ರಿಸೋರ್ಸಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಸೊ ಮ್ಯಾನ್ ಪವರ್, ಮೆಷಿನರಿ ಆ್ಯಂಡ್ ಮೆಟೀರಿಯಲ್ಸ್. ಸೊ all of the above. Okay, next, which of the following is not a project management goal? ಅರ್ಥ ಮಾಡ್ಕೊಳ್ಳಿ, this is not the one of the work of the project management, or project management doesn't consider it as a goal. So yes, avoiding customer complaints, they should not avoid the customer complaints because they have to be satisfying the customers, they have to reach the customer requirements. Then ಸೊ ಇಮಿಡಿಯೇಟಾಗಿ ಆನ್ಸರ್ನ ಪಿಕ್ ಮಾಡಬೇಡಿ, ಕ್ಲಿಕ್ ಮಾಡಬೇಡಿ, ಗೋ ಟು ದ ನೆಕ್ಸ್ಟ್ ಆಪ್ಷನ್. ಒನ್ಸ್ ರೀಡ್ ಔಟ್ ಆಲ್ ದ 4 ಆಪ್ಷನ್ಸ್. ಕೀಪಿಂಗ್ ಓವರ್ ಆಲ್ ಕಾಸ್ಟ್ ವಿತ್ ಇನ್ ಬಡ್ಜೆಟ್. ಎಸ್, ಬಡ್ಜೆಟನ್ನು ಮೇಂಟೈನ್ ಮಾಡೋದು ಕೂಡ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅವ್ರದ್ದು ಗೋಲ್ ಆಗಿರುತ್ತೆ. ಡೆಲಿವರಿಂಗ್ ದ ಸಾಫ್ಟ್ವೇರ್ ಟು ದ ಕಸ್ಟಮರ್ ಅಟ್ ದ ಸ್ಪೀಡ್ ಟೈಮ್ ಆರ್ ಅಗ್ರೀಡ್ ಟೈಮ್. ಓಕೆ, ಸೊ ಎಸ್, ವಿತ್ ಇನ್ ಟೈಮ್ ದೇ ಹ್ಯಾವ್ ಟು ರೀಚ್ ದ ಕಸ್ಟಮರ್. ಮೇಂಟೈನಿಂಗ್ ಎ ಹ್ಯಾಪಿ ಆ್ಯಂಡ್ ವೆಲ್ ಫಂಕ್ಷನಿಂಗ್ ಡೆವಲಪ್ಮೆಂಟ್ ಟೀಮ್. ಸೊ ನಾಟ್ ಓನ್ಲಿ ಕಸ್ಟಮರ್ ಹ್ಯಾಪಿ ಅನ್ನೋದಲ್ಲ, even the team who is working, they should also be happy with the work, right? So illi A is the correct option. It is not the goal of the project management. Which one of the following is an example of large scale project? SCR, nuclear power plant. Okay, it is the example of large scale project. There are dash knowledge areas in project management. Yes, we have discussed this. So 9 knowledge areas. B is the correct option. Okay, next, reasons to start with a project. Yes, we start for a demand of customer, market demand, technological advice. So all of the above. Correct answer. Okay, ಕೆಲವೊಂದು ಈ ಥರ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಕೆಲವೊಂದು ಟೈಮ್ ಯೋಚನೆ ಮಾಡಿನೂ ಆನ್ಸರ್ ಮಾಡಬೇಕಾಗುತ್ತೆ, ಆ ಥರ ಕ್ವಶನ್ಸ್ ಬರುತ್ತೆ. Every project has a set of tasks. Okay, so A is the correct option. Type of consultant hired from another agencies. So 2 types of consultant ಓದಿದ್ವಿ, ಒಂದು in-house consultant and the external consultant or outside consultant ಅಥವಾ foreign consultant ಅಂತ ಹೇಳ್ತೀವಿ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ the consultant hired from another agencies. So we call them as a outside consultant. B option is correct. Which of the following is correct?
in need of consultant. So consultant ಏನಕ್ಕೆಲ್ಲ ಬೇಕಾಗುತ್ತೆ, for what reason? Yes, when a project undergoes with new technology, we need some people who know the knowledge of that new technology. So ಅದು ಒಂದು ರೀಸನ್ ಆಗುತ್ತೆ. ಲ್ಯಾಕ್ ಆಫ್ ಸ್ಕಿಲ್ಡ್ ಪರ್ಸನ್ ಇನ್ ಹೌಸ್ ಅಲ್ಲಿ ಆ ಸ್ಕಿಲ್ಫುಲ್ ಇರೋಂಥ ಪರ್ಸನ್ಸ್ ಇಲ್ಲದೆ ಇದ್ದಾಗ ವಿ ಹ್ಯಾವ್ ಟು ಹೈರ್ ದ ಕನ್ಸಲ್ಟೆಂಟ್. ದೆನ್ ಟು ಬೆನಿಫಿಟ್ ದ ನಾಲೆಜ್ ಆಫರ್ಡ್ ಬೈ ಔಟ್ಸೈಡ್ ಕನ್ಸಲ್ಟೆಂಟ್ಸ್ ಆಲ್ಸೋ, ಸಮ್ ವಿಲ್ ಬಿ ನೋಯಿಂಗ್ ಮೋರ್ ನಾಲೆಜ್, ಸೊ ಅವರಿಂದ ನಾವು ಬೆನಿಫಿಟ್ ತೊಗೊಳಕ್ಕೂ ನಾವು ಹೈರ್ ಮಾಡ್ತೀವಿ. ಹಾಗಾಗಿ ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್. ಡಿ. The process of developing a detailed description of project and product. So just now in this video only we discussed, yes, detailed description yaad kodutte, scope. So B is the correct option. Application of knowledge, skills, tools and techniques do meet the project requirements is called as, yes, applying tools, techniques enaguttado project management. B option. The person to whom the project is intended to do is called. So ಯಾರಿಗೋಸ್ಕರ ನಾವು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೀವಿ, that is what we call it as client. We are performing project for what purpose? To whom we are doing? Client. Which of the following are the obstacles to the project? ಏನೆಲ್ಲ ಪ್ರಾಬ್ಲಮ್ಸ್ ಬರ್ತೈತೆ, ಏನೆಲ್ಲ ತೊಂದರೆ ಆಗಬಹುದು ಪ್ರಾಜೆಕ್ಟಿಗೆ ಅಂದರೆ, ಎಸ್, ವೆನ್ ದೆರ್ ಇಸ್ ಅ ಚೇಂಜ್ ಇನ್ ಟೆಕ್ನಾಲಜಿ, ಆರ್ಗನೈಸೇಷನ್ ರೀಕನ್ಸ್ಟ್ರಕ್ಟಿಂಗ್ ಇರ್ಬೋದು, ಪ್ರಾಜೆಕ್ಟ್ ರಿಸ್ಕ್ ಇರ್ಬೋದು. ಹಾಗಾಗಿ ಆಲ್ ಆಫ್ ದಿ ಎಬೋ. A company takes a project to upgrade all its machines from conventional machines to high-tech machines. ಅಂದರೆ ಒಂದು ಟ್ರೆಡಿಷನಲ್ ಮೆಥಡಿಂದ ನಾವೇನು ಮಾಡ್ತಾ ಇದ್ದೀವಿ, ನ್ಯೂ ಟೆಕ್ ಅಥವಾ ಹೈಟೆಕ್ ಮೆಷಿನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ವಾಟ್ ಟೈಪ್ ಆಫ್ ಪ್ರಾಜೆಕ್ಟ್ ಇಟ್ ಈಸ್? ಇಟ್ ಈಸ್ ಮಾಡರ್ನ್ ಇಂಟಿಗ್ರೇಷನ್. ಬಿ ಆಪ್ಷನ್. ಓಕೆ. Concept which represent limitations or defines the boundaries of the project, yes, it is called as scope. Again B. Identify the wrong statement. Project are temporary in nature, yes, it is correct. Operations are permanent, yes, it is correct. Project have time set, yes, it has one start time and the end time. So none of the above. ಯಾವುದು ಇಲ್ಲಿ ತಪ್ಪಿಲ್ಲ, ರಾಂಗ್ ಇಲ್ಲ. ಓಕೆನಾ? A dash is a set of activities which are networked in an order and aimed towards achieving the goals. Yes, simple definition of project. Yeah. A project is a set of activities which are networked in an order and aimed towards achieving the goals. Project management post. Yes, it is a profession. Okay, B option. ಸೊ ದ ಲಾಸ್ಟ್ ಕ್ವಶನ್, ಇದೊಂದು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಲಿಸನ್ ಟು ಮೀ ನೌ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಈಸ್, ನಾನು ಪ್ರಾಜೆಕ್ಟ್ ಅನ್ನೋದು ಹೇಳಿದೆ ಇಟ್ ಈಸ್ ಅ ನಾನ್ ರಿಪಿಟೇಟಿವ್ ಪ್ರೋಸೆಸ್ ಅಂತ, ಬಟ್ ದೇ ಹ್ಯಾವ್ ಗಿವನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ವಿ ಆರ್ ಡಿಸ್ಕಸ್ಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು 5 ಸ್ಟೆಪ್ಸ್ ಇದೆ. ಒಂದು ಇನಿಷಿಯೇಷನ್, ರೈಟ್, ಅನದರ್ ಒನ್ ಈಸ್ ಪ್ಲಾನಿಂಗ್, ದೆನ್ we have execution, monitoring and control, and the last step is closure. Okay, so initiation, planning, execution, monitoring and control, closure. These are all what, ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು the same project management will be using the same steps one by one. So they are following. So ಅದನ್ನ ನಾವು repeatable process ಅಂತ ಹೇಳ್ತೀವಿ. A option. Project management process is a repeatable, project is a non-repeatable. Okay, so project management is a repeatable process. Okay, thank you so much. So here we have completed with our first chapter. So from the next video we are going to start up with the second chapter. So second chapter start ಮಾಡೋಕ್ಕೂ ಮುಂಚೆ everyone has to completely study the first chapter videos. Okay, thank you so much. Please concentrate on the MCQs. Thank you.